ನಾಡಿನ ಸಮಸ್ತ ಜನತೆಗೆ ಶರಣೆಂದು, ಧಾರವಾಡ ಜಿಲ್ಲೆಯ ಎಲ್ಲ ಬಂಧುಗಳಿಗೂ ಕೂಡ ಶರಣೆಂದು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂಗಸಂಸ್ಥೆಯಾಗಿರತಕ್ಕಂಥ ಸೇವಾ ಭಾರತಿ ಟ್ರಸ್ಟ್ನಿಂದ ಬೃಹತ್ ಪ್ರಮಾಣದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು, ಆತ್ಮೀಯರು ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಹಲವಾರು ವರ್ಷಗಳಿಂದ ನಿರಂತರ ಸಮಾಜಮುಖಿ ಸೇವೆಯನ್ನು ಮಾಡ್ತಿರತಕ್ಕಂಥ ಮಂಜಣ್ಣ ಮಕ್ಕಳಿಗೇರಿಯವರು ಹಲವಾರು ಹಳ್ಳಿಗಳಲ್ಲಿ ಕಣ್ಣಿನ ತಪಾಸಣೆ, ರಕ್ತದಾನ ಶಿಬಿರಗಳನ್ನ ಆಯೋಜನೆ ಮಾಡಿರ್ತಾರೆ. ಇವತ್ತಿನ ಕಲಿಯುಗ ಕಾಲದಲ್ಲಿ ನಾನು ನೋಡ್ತಿರ್ತಕ್ಕಂಥದ್ದು, ತಮಗಾಗಿ ತಮ್ಮ ಮನೆತನಕ್ಕಾಗಿ ಕೆಲಸವನ್ನು ಬಹಳಷ್ಟು ಜನ ಮಾಡ್ತಾ ಇರ್ತಾರೆ. ಅದರ ಸಮಾಜಕ್ಕಾಗಿ ದುಡಿತಕ್ಕಂಥ ಒಂದು ಶಕ್ತಿ ಈ ಭಾಗದೊಳಗದ ಅಂದ್ರೆ ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ಬೋದು. ಇಷ್ಟೆಲ್ಲ ಯುವಕರನ್ನ ಕರ್ಕೊಂಡು ಬೆಳಗಿನಿಂದ ರಕ್ತದಾನ ಶಿಬಿರ ಕಾರ್ಯಕ್ರಮ ಏನು ನಡೀತಾ ಇದೆ, ಒಂದು ಮಾತನ್ನ ನಾವು ನೆನಪಿಟ್ಕೋಬೇಕು. ಜಾತಿ ವಿಜಾತಿಯನ್ನ ಬೇಡ, ದೇವ ನುಡಿದಾತನ ಜಾತ ಸರ್ವಜ್ಞ ಅಂತ ಒಂದು ಮಾತು ಹೇಳ್ತಾರ. ರಕ್ತದಾನ ಶಿಬಿರವನ್ನು ಯಾಕೆ ಮಾಡಬೇಕು ಅಂತಂದ್ರೆ ರಕ್ತದಾನವನ್ನು ಕೊಡಬೇಕು ಆರೋಗ್ಯಕ್ಕಾಗಿ, ಆದ್ರೆ ಲಕ್ಷಾಂತರ ಜೀವಗಳನ್ನು ರಕ್ಷಣೆ ಮಾಡತಕ್ಕಂಥ ಪುಣ್ಯಮಯ ಕಾರ್ಯ ಇದು. ಇದರಲ್ಲಿ ಭಾಗಿಯಾಗಬೇಕು. ನಾನು ಈ ಧಾರವಾಡ ಜಿಲ್ಲೆ ಎಲ್ಲ ಯುವಶಕ್ತಿಗೆ, ವಿದ್ಯಾರ್ಥಿಗಳಿಗೆ, ತಾಯಂದರಿಗೆ ಮತ್ತು ರೈತ ಬಂಧುಗಳಿಗೆ ಏನು ವಿನಂತಿ ಮಾಡ್ಕೊಳ್ತೀನಿ ಅಂದ್ರೆ, ಸಾಯಂಕಾಲದವರೆಗೆ ಕಾರ್ಯಕ್ರಮ ನಡೀತದ. ಎಲ್ಲರೂ ಕೂಡ ಬಂದು ರಕ್ತದಾನವನ್ನ ಮಾಡಿ ಲಕ್ಷಾಂತರ ಜೀವಕ್ಕೆ ದಾನವನ್ನ ಮಾಡಬೇಕು. ರಕ್ತದಾನ, ಅನ್ನದಾನ, ಜ್ಞಾನದಾನ ಮತ್ತು ರಕ್ತದಾನ ಬಹಳ ಶ್ರೇಷ್ಠವಾಗಿರತಕ್ಕಂಥದ್ದು. ಮಂಜಣ್ಣ ಮಕ್ಕಳಿಗೆ ಇರೋರು ಏನು ಕೆಲಸ ಮಾಡ್ತಾ ಇದ್ದಾರೆ, ತಮ್ಮೆಲ್ಲರೂ ಕೂಡ ನಾನು ವಿನಂತಿ ಮಾಡ್ಕೊಳ್ತೀನಿ. ಧಾರವಾಡ ಜಿಲ್ಲೆ ಒಳಗೆ ಅಂತ ಒಬ್ಬ ಸಂಘಟನಾ ಚತುರರು, ಸಮಾಜಮುಖಿ ಕಾರ್ಯವನ್ನು ಮಾಡ್ತಿರ್ತಕ್ಕಂಥವ್ರಿಗೆ ನಾವೆಲ್ಲರೂ ಕೂಡ ಬೆಂಬಲವನ್ನು ಕೊಡಬೇಕು. ಯಾಕಂತಂದ್ರೆ ಸ್ವಾರ್ಥಕ್ಕಾಗಿ ಸಮಾಜ ಇವತ್ತು ನಿಂತದ, ಅದರ ಸಮಾಜಕ್ಕಾಗಿ ವ್ಯಕ್ತಿ ನಿಂತಾರಂತಂದಾಗ ಎಲ್ಲ ಯುವಶಕ್ತಿ, ಹಿರಿಯರು ಎಲ್ಲರೂ ಕೂಡ ಅಂತವರಿಗೆ ಒಂದು ಬೆಂಬಲವಾಗಿ ನಿಲ್ಲೋಣ. ಮತ್ತು ರಕ್ತದಾನ ಏನು ಶಿಬಿರ ನಡೀತಾ ಇದೆ, ಎಲ್ಲರೂ ಕೂಡ ಸಾಯಂಕಾಲದವರೆಗೆ ಇದರಲ್ಲಿ ಭಾಗವಹಿಸಿ, ವಿದ್ಯಾರ್ಥಿಗಳು, ರೈತರು, ಹಿರಿಯರು, ತಾಯಂದಿರು ಭಾಗವಹಿಸಿ ಮತ್ತು ನಿವೃತ್ತ ಸೈನಿಕರು ಅವರು ಕೂಡ ಇದರಲ್ಲಿ ಬೆಂಬಲಾರ್ಥವಾಗಿ ನಿಂತಾರ. ನೋಡ್ರಿ, ದೇಶವನ್ನ ಕಾದಿರತಕ್ಕಂಥವ್ರು ಈ ನಾಡಿನೊಳಗೆ ಸೇವಾ ಮಾಡಬೇಕು ಅನ್ನೋ ಭಾವದಿಂದ ಬಂದಾರಲ್ಲ, ಇದು ಸಮಾಜಮುಖಿ, ಧರ್ಮಾತೀತ, ಪಕ್ಷಾತೀತ, ಜಾತ್ಯತೀತವಾಗಿರತಕ್ಕಂಥ ರಕ್ತದಾನ ಶಿಬಿರದಲ್ಲಿ ಎಲ್ಲರೂ ಕೂಡ ಸಾಯಂಕಾಲದವರೆಗೆ ಬಂದು ಭಾಗವಹಿಸಿ ಇದನ್ನು ಯಶಸ್ವಿ ಮಾಡಬೇಕಂತೇಳಿ ಈ ಮೂಲಕ ವಿನಂತಿಯನ್ನು ಮಾಡ್ತಾರೆ.